ಹಾಯ್ ಹಲೋ ನಮಸ್ಕಾರ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ಎಪಿಸೋಡ್ ಆಗಿರುವಂತಹ ರಾಮಾಚಾರಿ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ. ಇಲ್ಲಿ ಚಾರುಗೆ ಪದೇ ಪದೇ ಕಿಲ್ಲರ್ ಕಿಟ್ಟಿ ಮಾಡುವಂಥ ಕೆಲವೊಂದು ಬೇರೆ ವರ್ತನೆಯಿಂದ ಅವಳಿಗೆ ಇವನು ರಾಮಾಚಾರಿ ಅಲ್ಲ ಅಂತ ಅನಿಸ್ತಾ ಇರುತ್ತೆ. ಅದು ಹೆಂಗೆ ಅಂದರೆ ಅವನಿಗೆ ಇಷ್ಟ ಆಗಿರುವಂತಹ ಅಂದರೆ ರಾಮಾಚಾರಿಗೆ ಇಷ್ಟ ಆಗಿರುವಂಥ ಪುಳಿಯೋಗರೆನ ಮಾಡಿರ್ತಾಳೆ. ಆದರೆ ಕಿಲ್ಲರ್ ಕಿಟ್ಟಿಗೆ ಪುಳಿಯೋಗರೆ ಇಷ್ಟ ಇರೋದಿಲ್ಲ. ಸೊ ಅವನು ತಿಂದೇ ಎದ್ಬಿಡ್ತಾನೆ, ನನಗೆ ಹೋಗ್ತಾ ಇಲ್ಲ, ನಂಗೆ ಆಗ್ತಾ ಇಲ್ಲ ಅಂತ. ಆವಾಗ ಅವ್ರ ಅಮ್ಮನೂ ಹೇಳ್ತಾರೆ, ಏನಕ್ಕೆ ಇಷ್ಟ ಇಲ್ಲ ಅಂದ್ರೂ ಅಣ್ಣ ಅಲ್ವಾ, ಏನಕ್ಕೆ ಎದ್ದೋಗ್ತಿದ್ಯಾ ಅಂತ ಕೇಳ್ತಾರೆ. ಆವಾಗ ಇಷ್ಟ ಇಲ್ಲ ಅಷ್ಟೇ ಅಂದ್ಬಿಟ್ಟು ಸಿಡುಕಿ ಹೋಗ್ತಾನೆ. ಸೊ ಅದಾದಮೇಲೆ ಚಾರು ಯೋಚನೆ ಮಾಡ್ತಾಳೆ. ಹಳೆಯದು ಒಂದು ಡೈಲಾಗ್ ಇರುತ್ತೆ, ರಾಮಾಚಾರಿ ಹೇಳಿರೋದು, ಒಂದು ದೋಸೆಗೆ ಎಷ್ಟು ಶ್ರಮ ವಹಿಸಿ ಮಾಡಿರ್ತಾರೆ ಅನ್ನೋದನ್ನ. ಆ ಥರ ಮಾತಾಡ್ತಿರೋಂಥ ರಾಮಾಚಾರಿ ಹೀಗೆಲ್ಲ ವರ್ತನೆ ಮಾಡೋದಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡಿರ್ತಾಳೆ. ಅದಾದಮೇಲೆ ಮನೆ ಹೊರಗಡೆ ರಾಮಾಚಾರಿ ನಿಂತ್ಕೊಂಡಾಗ ರಾಮಾಚಾರಿನ ಬಾ ಇಲ್ಲಿ ಕುತ್ಕೋ ಅಂತ ಕರೆದಾಗ ಕಿಲ್ಲರ್ ಕಿಟ್ಟಿ ತುಂಬ ಸಿಟ್ಟು ಮಾಡ್ಕೊತಾನೆ. ಏಯ್ ಬಿಡು ಕೈನ ಅಂತ ಜೋರು ಮಾಡ್ತಾನೆ. ಆವಾಗ ಆ ಕಡೆಗೆ ಬಂದು ಜಾನಕಮ್ಮ ಮತ್ತು ಮುರಾರಿ ಬೇರೆ ಇರ್ತಾರೆ. ಸೊ ಅವರು ಯಾಕೆ ರಾಮಾಚಾರಿ ಆ ಥರ ಮಾಡ್ತೀಯಾ ಅಂತ ಹೇಳಿದಾಗ ಸ್ವಲ್ಪ ಚಾರು ಜೋರು ಮಾಡ್ತಾಳೆ, ಬಾ ಇಲ್ಲಿ ಕುತ್ಕೋ ಅಂತ ಹೇಳಿ ಜೋರು ಮಾಡ್ತಾಳೆ ಕಿಲ್ಲರ್ ಕಿಟ್ಟಿಗೆ. ಅವನು ಜೋರಾಗಿ ಬೈಯಕ್ಕೆ ಶುರು ಮಾಡಿಬಿಡ್ತಾನೆ. ಏನು ಸಮಸ್ಯೆ ನಿನಗೆ ತಲೆ ಕೆಟ್ಟಿದ್ಯಾ, ಏನಕ್ಕೆ ಬೇತಾಳ ಥರ ನಾನು ಹಿಂದೆನೇ ಬಿದ್ದಿದ್ಯಾ, ನಿಂಗೆ ಅಷ್ಟು ಅರ್ಥ ಆಗಲ್ವಾ ಅಂತೆಲ್ಲ ಬೈಯಕ್ಕೆ ಶುರು ಮಾಡ್ತಾನೆ. ಆವಾಗ ಜಾನಕಮ್ಮಂಗೆ ಏನಕ್ಕೆ ಇಷ್ಟೊಂದು ಸಿಡುಕ್ತಾ ಇದೆಯಾ ರಾಮಾಚಾರಿ, ಯಾವತ್ತೂ ಇಲ್ಲದೆ ಇರೋಂಥ ಸಿಟ್ಟು ಏನಕ್ಕೆ ಇವತ್ತು ನಿನಗೆ, ಬಾಯಿ ಇಲ್ಲಿ ಕುತ್ಕೋ ಅಂತ ಹೇಳಿ ಸಮಾಧಾನ ಮಾಡಿಬಿಟ್ಟು ರಾಮಾಚಾರಿನ ಅಂದರೆ ಕಿಲ್ಲರ್ ಕಿಟ್ಟಿನ ಕೆಳಗಡೆ ಕೂರಿಸಿ ಸಮಾಧಾನ ಮಾಡೋಕ್ಕೆ ಹೊರಟಿರ್ತಾರೆ. ಆವಾಗ ಚಾರು ಹೇಳ್ತಾಳೆ, ಏನಕ್ಕೆ ನಿಂಗೆ ಇಷ್ಟೊಂದು ಸಿಟ್ಟು ಅಂತ ಜಾನಕಮ್ಮ ಕೇಳಿದಾಗ, ಯಾಕೆಂದರೆ ಇವರು ರಾಮಾಚಾರಿ ಅಲ್ಲ ಅಂತ ಹೇಳ್ತಾರೆ. ಆವಾಗ ಕಿಲ್ಲರ್ ಕಿಟ್ಟಿಗೆ ಶಾಕ್ ಆಗುತ್ತೆ, ಏನು ಇವಳಿಗೆ ಹೆಂಗೆ ಗೊತ್ತಾಯಿತು ನಾನು ರಾಮಾಚಾರಿ ಅಲ್ಲ ಅಂತ ಹೇಳಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಇದ್ರ ಹಿಂದಿನ ದಿನ ಏನಾಗಿರುತ್ತೆ ಅಂದರೆ ರಾಮಾಚಾರಿ ಜೈಲಲ್ಲಿ ಬೇರೆಯವ್ರ ಮೊಬೈಲ್ ಇಸ್ಕೊಂಡು ಇಲ್ಲಿ ಚಾರುಗೆ ಕಾಲ್ ಮಾಡಿರ್ತಾನೆ. ಬಟ್ ಕಾಲ್ ಮಾಡಿ ಇನ್ನೇನು ಮಾತಾಡಬೇಕು ಅನ್ನೋಷ್ಟೊತ್ತಿಗೆ ಅಲ್ಲಿ ಪಿ ಸಿ ಬಂದಿರೋದ್ರಿಂದ ಅವನು ಕಾಲ್ನ ಕಟ್ ಮಾಡಿರ್ತಾನೆ. ಆಮೇಲೆ ಚಾರು ಎಷ್ಟು ಸಾರಿ ಕಾಲ್ ಮಾಡಿದ್ರು ಸಹ ಕಾಲ್ ಪಿಕ್ ಮಾಡಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡಿದಾಗ ವೈಶಾಖ ಕಾಲ್ ಪಿಕ್ ಮಾಡ್ತಾಳೆ. ಸೊ ಕಾಲ್ ಪಿಕ್ ಮಾಡಿದಾಗ ರಾಮಾಚಾರಿ ಎಲ್ಲ ಹೇಳ್ತಾನೆ, ನಾನು ಎಲ್ಲಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಸುಮ್ಮನೆ ನನ್ನನ್ನು ಅರೆಸ್ಟ್ ಮಾಡಿಬಿಟ್ಟು ಯಾವುದೋ ಒಂದು ಜೈಲಲ್ಲಿ ತೊಗೊಂಬಂದು ಹಾಕಿದ್ದಾರೆ, ನನ್ನ ಕೈದಿ ನಂಬರ್ ಬಂದು 111, ಪ್ಲೀಸ್ ನನ್ನನ್ನು ಇಲ್ಲಿಂದ ಸೇವ್ ಮಾಡಿ ಅಂತ ಕೇಳ್ತಾನೆ. ಆದರೆ ಇದನ್ನೆಲ್ಲ ಕೇಳಿಸ್ಕೊಂಡಿರೋಂಥವಳು ವೈಶಾಖ. ಸೊ ವೈಶಾಖ ಫೋನ್ ಇಟ್ಟಿರ್ತಾಳೆ, ಸುಮ್ಮನೆ ನಿಂತ್ಕೊಂಡಿರ್ತಾಳೆ. ಆಮೇಲೆ ಚಾರು ಬಂದುಬಿಟ್ಟು ಹೇಳ್ತಾಳೆ, ಯಾರೋ ಮಾತಾಡಿದ್ರು, ಚಾರು ಮೇಡಮ್ ಅಂತ ಮಾತಾಡಿದ್ರು, ರಾಮಾಚಾರಿ ಒಬ್ಬನೇ ಅಲ್ವಾ ಅಂತ ಹೇಳಿದಾಗ ವೈಶಾಖ ಚಾರುನ ಹೇಗೋ ಡೈವರ್ಟ್ ಮಾಡ್ತಾಳೆ. ಡೈವರ್ಟ್ ಮಾಡಿಬಿಟ್ಟು ಚಾರು ಆ ಕಡೆ ಹೋದ್ಮೇಲೆ ಅವಳ ಫೋನಿಂದ ಆ ನಂಬರ್ನ ಬ್ಲಾಕ್ ಮಾಡಿಬಿಡ್ತಾಳೆ. ಇನ್ಯಾವತ್ತೂ ಈ ನಂಬರ್ಗೆ ಕಾಲೇ ಬರಬಾರ್ದು ಅವನು, ಇಲ್ಲಾಂದರೆ ನನ್ನ ತಲೆಗೆ ಬಂದುಬಿಡುತ್ತೆ ಅಂತ ಹೇಳಿ ಕಾಲ್ನ ಬ್ಲಾಕ್ ಮಾಡಿ ಇರ್ತಾಳೆ. ಆದರೂ ಸಹ ಚಾರುಗೆ ಒಂದು ಸ್ಲೈಟಾಗಿ ಒಂದು ಡೌಟ್ ಶುರು ಆಗಿಬಿಟ್ಟಿರುತ್ತೆ. ಸೊ ಇದರಿಂದ ಚಾರು ರಾಮಾಚಾರಿನ ಜೈಲಿಂದ ಬಿಡಿಸ್ಕೊಂಡು ಬರ್ತಾಳ, ಕಿಲ್ಲರ್ ಕಿಟ್ಟಿ ಮನೇಲಿರೋದು, ರಾಮಾಚಾರಿ ಜೈಲಲ್ಲಿರೋದು ಅಂತ ಎಲ್ಲರಿಗೂ ಗೊತ್ತಾಗುತ್ತಾ, ಇವರಿಬ್ಬರು ಸ್ವಂತ ಅಣ್ಣ ತಮ್ಮ ಅನ್ನೋದು ಎಲ್ಲರಿಗೂ, ಮನೆ ಮಂದಿಗೆಲ್ಲರಿಗೂ ಗೊತ್ತಾಗುತ್ತಾ ಅನ್ನೋದನ್ನು ನಾವು ಮುಂದಿನ ಎಪಿಸೋಡಲ್ಲಿ ನೋಡೋಣ. ಪ್ಲೀಸ್ ಯಾರು ಹೊಸದಾಗಿ ಚಾನಲ್ ನೋಡ್ತಾರಾ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಾನು ಮಾಡುವಂತಹ ಈ ವಿಡಿಯೋ ನಿಮಗಿಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ. ಧನ್ಯವಾದಗಳು.